ಯೆಲ್ಲೋ ಮಾರ್ಗದಲ್ಲಿ ಮೆಟ್ರೋ ಸಂಚಾರ ವಿಳಂಬ. ನಾಳೆ ಬೆಳಗ್ಗೆ 7ರ ಬದಲಿಗೆ 8 ಗಂಟೆಗೆ ಮೆಟ್ರೋ ಸಂಚಾರ ಆರಂಭ ಆಗುತ್ತೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಸಿಗ್ತಾ ಇದೆ. ಯೆಲ್ಲೋ ಮಾರ್ಗದ ನವೀಕರಣ ಕಾರ್ಯ ಇರುವಂತ ಹಿನ್ನೆಲೆಯಲ್ಲಿ ಸಂಚಾರ ವಿಳಂಬ ಆಗುತ್ತೆ. ಹಸಿರು ನೇರಳೆ ಮಾರ್ಗದ ಮೆಟ್ರೋ ಸಂಚಾರದಲ್ಲಿ ಯಾವುದೇ ರೀತಿಯಾದಂತ ಬದಲಾವಣೆ ಅನ್ನೋದು ಇಲ್ಲ. ಸೊ ಹಾಗಾಗಿ ಯೆಲ್ಲೋ ಮಾರ್ಗದಲ್ಲಿ ಸಂಚರಿಸೋರು ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ಮೆಟ್ರೋ ಇದೆ ಬಿಡು ಹೋಗ್ಬೋದು ಆರಾಮಾಗಿ ಅಂತ ನೀವೇನಾದ್ರೂ ಅನ್ಕೊಂಡಿದ್ರೆ ಸ್ವಲ್ಪ ವ್ಯತ್ಯಯ ಆಗತ್ತೆ. ನಾರ್ಮಲ್ ಟೈಮಿಗಿಂತ ಸ್ವಲ್ಪ ಬೇಗ ನೀವು ಮನೆ ಬಿಡಬೇಕಾಗತ್ತೆ. ಆಫೀಸಿಗೆ ಹೋಗೋರು ಇನ್ನಿತರ ಕೆಲಸಕ್ಕೆ ಹೋಗೋರು ಮೆಟ್ರೋವನ್ನ ನಂಬಿಕೊಂಡು. ನಾಳೆ ಯೆಲ್ಲೋ ಮಾರ್ಗದಲ್ಲಿ ಮೆಟ್ರೋ ಸಂಚಾರ ವಿಳಂಬ ಆಗುತ್ತೆ. ನಾಳೆ ಬೆಳಗ್ಗೆ 7ರ ಬದಲಿಗೆ 8 ಗಂಟೆಗೆ ಮೆಟ್ರೋ ಸಂಚಾರ. ಸೊ ಅರ್ಲಿ ಮಾರ್ನಿಂಗ್ ನಾವು 7 ಗಂಟೆಗೆ ಮೆಟ್ರೋದಲ್ಲಿ ಹೋಗ್ಬಿಟ್ರೆ ಎಷ್ಟೊತ್ತಿಗೆ ರೀಚ್ ಆಗ್ಬಿಡ್ತೀವಿ, ಆಫೀಸ್ ಟೈಮಿಂಗ್ಸು ಹಾಗೆ ಹೀಗೆ ಅಂತ ಒಂದು ಪ್ಲಾನಿಂಗ್ ಇರುತ್ತಲ್ಲ ನಾರ್ಮಲ್ ಆಗಿ ಬೆಂಗಳೂರಲ್ಲಿ. ಸೊ ಬೆಂಗಳೂರಲ್ಲಿ ಹಿಂಗೆ ಟೈಮ್ ಫಿಕ್ಸ್ ಮಾಡ್ಕೊಂಡೆಲ್ಲ ಕೆಲ್ಸಕ್ಕೆ ಹೋಗೋದು ಬರೋದು ಅಥವಾ ಇನ್ನೊಂದು ಮತ್ತೊಂದು. ಹಾಗಾಗಿ ನೀವೇನಾದರೂ ಆ ಥರ ಪ್ರತಿನಿತ್ಯ ನಾವು ಓಡಾಡ್ತಾ ಇದ್ವಿ ಅನ್ನೋದೇನಾದರೂ ಇದ್ದರೆ ಸ್ವಲ್ಪ ಮಟ್ಟಿಗೆ ನಾಳೆ ಬದಲಾವಣೆ ಆಗುತ್ತೆ, ಗಮನ ಹರಿಸಿ. ನಾಳೆ ಬೆಳಗ್ಗೆ 7ರ ಬದಲಿಗೆ 8 ಗಂಟೆಗೆ ಮೆಟ್ರೋ ಸಂಚಾರ ಆರಂಭ ಆಗುತ್ತಂತೆ. ಯೆಲ್ಲೋ ಮಾರ್ಗದ ನವೀಕರಣ ಕಾರ್ಯ ಇರುವಂಥ ಕಾರಣಕ್ಕಾಗಿ ಈ ರೀತಿಯಾಗಿ ನಾಳೆ ಒಂದೇ ದಿನನ ಅಥವಾ ಮತ್ತೆ ಏನಾದರೂ ಇದ್ರ ಬಗ್ಗೆ ಅಪ್ಡೇಟ್ ಇದೆಯಾ ನೋಡ್ಕೊಳ್ಬೇಕಾಗತ್ತೆ. ಬಟ್ ನಾಳೆ ಅಂತೂ ಇರೋದಿಲ್ಲ. ಇನ್ನು ಯೆಲ್ಲೋ ಮಾರ್ಗ ಬಿಟ್ಟು ಹಸಿರು ಮತ್ತು ನೇರಳೆ ಮಾರ್ಗಕ್ಕೆ ಏನಿದೆ ಅದರಲ್ಲಿ ಯಾವುದೇ ರೀತಿಯಾದಂಥ ವ್ಯತ್ಯಾಸ ಇಲ್ಲ. ಅಲ್ಲಿ ಏನು ಬದಲಾವಣೆ ಇಲ್ಲ. ನಾರ್ಮಲ್ ಆಗಿ ಏನು ಪ್ರಾರಂಭ ಆಗ್ತಾ ಇತ್ತು ಅಷ್ಟೊತ್ತಿಗೆ ಪ್ರಾರಂಭ ಆಗತ್ತೆ. ಯೆಲ್ಲೋ ಮಾರ್ಗದವರು ಮಾತ್ರ ಇದ್ರ ಬಗ್ಗೆ ಗಮನ ಹರಿಸಬೇಕಾಗತ್ತೆ.